ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ. ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮ್ಮ ಸಂಜು ವೆಟ್ಸ್ ಗೀತಾ ಭಾಗ 2 ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಕಿಲ ಅವರ ಈ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ ಭಾಗ 2ರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅನ್ ಆಸ್ಪೀಸಿಯಸ್ ಡೇ, ವಿ ಆರ್ ಸ್ಟಾರ್ಟಿಂಗ್ ಇಟ್ ಟುಡೇ. ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಗರ ಕಿಟ್ಟಪ್ಪ, ಚಲ್ವಾದಿ ಕುಮಾರ್ ಪ್ರೊಡ್ಯೂಸರ್, ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್. ಇವತ್ತು ಹಬ್ಬ ಅವ್ರಿಗೆ ಜೋರು ಬಂದಿಲ್ಲ. ಸೊ ಎಲ್ಲರ ಪರವಾಗಿ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ, ಎಸ್ ಲೆಟ್ ಸ್ಟಾರ್ಟ್. ಸಿನಿಮಾ ಯಾವ ಹಂತಕ್ಕೆ ಬಂದಿದೆ, ಡಬ್ಬಿಂಗ್ ಬಿಟ್ಟು ಬೇರೆ ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಕಿಟ್ಟಪ್ಪ ದುಬಾರಿ ಕಾರನ್ನು ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ, ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್, ಯೂಶ್ವಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡಲ್ಲಿ. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದ್ದಿದ್ದರಿಂದ 11 ಲೊಕೇಶನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ 7 ಸ್ಟೇಟ್ಸಲ್ಲಿ ಈ ಸಿನಿಮಾನ 2ನೇ ಹಂತದಲ್ಲಿ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂದರೆ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟೆಡ್ ಫಾರ್ಮಲ್ಲಿ ಶುರುವಾಗ್ತಾ ಇದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲವೂ ನಾವು ಅಂದ್ಕೊಂಡಂಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ. ನಾಗಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ. ಮೊದಲ ಭಾಗ ಕೂಡ ತುಂಬ ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿತ್ತು. ಮ್ಯೂಸಿಕ್ ವೈಸ್ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಪ್ಪಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಏನಂದರೆ, ಕೆಲಸ ಮಾಡುವಾಗ 100 ಕಿವಿಗಳಿಗೆ ಹೋಗುತ್ತೆ ಹಾಡು. ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ, ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಸರಿ ಸುಮಾರು 100ರಿಂದ 150 ಕಿವಿಗಳು ಕೇಳಿರುತ್ತೆ. ಅವರೆಲ್ಲರೂ ಹೇಳಿದ ಒಂದೇ ಮಾತು, ಸಂಜು ಮತ್ತು ಗೀತಾ ಭಾಗ 1ಕ್ಕಿಂತ ಭಾಗ 2ರ ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ. ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೇ ಪಡ್ತಾನೆ. ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿ ಆಗುತ್ತೆ, ಅವತ್ತು ನಮಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇದೆ, ಯಾರು ಆಡಿಯೋ ರೈಟ್ಸ್ ತೊಗೊಂಡಿದ್ದಾರೆ? ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ 2 ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವರು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಮುಂಚೆನೇ ಖರೀದಿ ಮಾಡ್ತಾರೆ. ನಾನು ತಮಿಳ್ ಮಾಡ್ಬೋದು, ತೆಲುಗು ಮಾಡ್ಬೋದು, ಕನ್ನಡ ಮಾಡ್ಬೋದು, ಎಲ್ಲ ಆಡಿಯೋ ರೈಟ್ಸ್ಗಳನ್ನ ಅವರೇ ತೊಗೊಂಡಿರೋದು. ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನವೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ. ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್ ಆಡಿಯೋ. ಅದು ಲಹರಿ ಆಡಿಯೋ ರೈಟ್ಸ್ ಇರುವಂಥ ಒಂದು ಸಾಂಗ್ನ ನಿಮ್ಮ ಸಿನಿಮಾದಲ್ಲಿ ಬಳಕೆ ಆಗ್ತಿದೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ, ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ. ಸೊ 100% ನಮಗೇನು ಸಿನಿಮಾಗೆ ಬೇಕು ಅನ್ನೋದನ್ನು ನಾವು ಯಾವತ್ತೂ ಸಿನಿಮಾದಲ್ಲಿ ಇಟ್ಟಿರ್ತೀವಿ, ಅದನ್ನು ದಕ್ಸ್ಕೋತೀವಿ ಅನ್ನೋ ಕಾನ್ಫಿಡೆನ್ಸು. ಅದು ಸಿನಿಮಾದ ಅಗತ್ಯ, ಅದು ನನ್ನ ಅಗತ್ಯ ಅಲ್ಲ. ನಾಗಶೇಖರ್ಗೆ ಯಾರ ಜೊತೆನೋ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೋ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು. ಸಿನಿಮಾ ಚೆನ್ನಾಗಿದೆ, ಯಾವ ಕಾಂಟ್ರವರ್ಸಿ ಇಲ್ಲ ಅಂದರೆ ಮೆಗಾ ಹಿಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ 150 ಕಾಂಟ್ರವರ್ಸಿ ಮಾಡಿದ್ರು ಅದು ಹಿಟ್ ಆಗಲ್ಲ. ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು, ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಲೀಕ್ ಆಗಿರೋ ವೀಡಿಯೋಗೆ ನಾನು ಸಂಬಂಧ ಇಲ್ಲ, ಅದಕ್ಕೂ ನನಗೂ ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ದಿಸ್. ಯಾವಾಗ ಗಮನಕ್ಕೆ ಬಂತು ಸರ್ ನಿಮಗೆ? ಯಾವುದು ಲೀಕ್ ಆಗಿರೋದ್ರ ಬಗ್ಗೆ ಹೇಳಿದ್ರಲ್ಲ, ಯಾವಾಗ ಗಮನಕ್ಕೆ? ಲೀಕ್ ಗೊತ್ತಿಲ್ಲ ನನಗೆ. ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ವಿಡಿಯೋ ಅಂತ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಸಿ, ಎಲ್ಲಿಂದ ಬಂದು ನಮ್ಮದು ವಾಟರ್ ಮಾರ್ಕ್ ಇರುತ್ತೆ ಎಲ್ಲಿಂದ ಬಂದಿದೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.